ಇಡೀ ದೇಶ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಕ್ಕಾಗಿ ಉಸಿರನ್ನ ಬಿಗಿಹಿಡಿದು ಕಾಯ್ತಾ ಇದೆ. ನಿಜಕ್ಕೂ ಕುತೂಹಲದಿಂದ, ಶ್ರದ್ಧೆ, ಭಕ್ತಿಯಿಂದ ಕಾಯ್ತಾ ಇರುವಂಥದ್ದು. ದೇಶವೇ ಒಗ್ಗಟ್ಟಿನಿಂದ ನಡೆಸಬೇಕಾಗಿರುವಂತಹ ಕಾರ್ಯಕ್ರಮದಲ್ಲಿ ಈಗ ರಾಜಕೀಯ ಪ್ರತಿಷ್ಠೆಯೂ ಕೂಡ ಬಹಳ ದೊಡ್ಡ ದಾಳವಾಗಿ ಬಳಕೆಯಾಗ್ತಾ ಇದೆ. ಬಿಜೆಪಿ ಎಲೆಕ್ಷನ್ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಅಪೂರ್ಣಗೊಂಡಿರುವಂತಹ ದೇಗುಲವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದೆ. ಈ ಅಪೂರ್ಣಕತೆಗೆ ದೇಶದ ಪ್ರಮುಖ ಶಕ್ತಿಪೀಠಗಳ ಸ್ವಾಮೀಜಿಗಳು ಕೂಡ ಈಗ ದನಿಗೂಡಿಸಿದ್ದಾರೆ. ರಾಮರಾಜ್ಯ ರಾಜಕೀಯದ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತೋರಿಸ್ತೀನಿ. ರಾಮ ರಾಮ ರಾಮ. ಪ್ರಭು ಶ್ರೀರಾಮನ ಹೆಸರಲ್ಲಿ ನಡೆಯುತ್ತಿರುವ ರಾಜಕೀಯ ರಾಡಿ ಅಷ್ಟಿಷ್ಟಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕೆಲಸ ಅದ್ಧೂರಿಯಾಗಿ ನಡೆಯುತ್ತಿದೆ. ಜನವರಿ 22ಕ್ಕೆ ಉದ್ಘಾಟನೆಯೂ ಆಗ್ತಿದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯೂ ಆಗ್ತಿದ್ದು ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನಗಳು ಹೋಗ್ತಿದೆ. ಆದರೆ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಭಾಗಿಯಾಗಲ್ಲ ಅನ್ನೋದು ನಿನ್ನೆಯಿಂದ ಚರ್ಚೆ ಆಗ್ತಿದೆ. ರಾಮ ಮಂದಿರ ಅಪೂರ್ಣವಾಗಿದೆ, ಪೂರ್ಣವಾಗಿಲ್ಲ ಅಂತಾನೂ ನಿನ್ನೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕಾರಣನೂ ಕೊಟ್ಟಿದ್ರು. ಅಯೋಧ್ಯೆ ಬಹಿಷ್ಕಾರದ ಬಗ್ಗೆ ನಿನ್ನೆ ಏನೂ ಮಾತನಾಡದೆ ಮೌನವಾಗಿದ್ದ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆದಿಯಾಗಿ ಎಲ್ಲ ಕೈ ನಾಯಕರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ರು. ಕಾಂಗ್ರೆಸ್ ಮಂದಿರ ಉದ್ಘಾಟನೆ ಬಹಿಷ್ಕರಿಸುತ್ತಲೇ ಬಿಜೆಪಿ ಕೆಂಡಾಮಂಡಲವಾಗಿದೆ. ಒಬ್ಬೊಬ್ಬರ ಸಮರ್ಥನೆಗೂ ಒಂದೊಂದು ಟಾಂಗ್ ಕೊಟ್ಟಿದೆ. ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ. ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ, ಶ್ರೀರಾಮಚಂದ್ರನ ಪರವಾಗಿ ಇರೋದು. ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ, ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು. ಸೊ ಅದಕ್ಕೆ ವಿರೋಧ ಇಲ್ಲ. ಅವ್ರು ರಾಜಕೀಯ ಮಾಡ್ತಾ ಇದಾರಲ್ಲ. ಕಾಂಗ್ರೆಸ್ನವ್ರಿಗೆ ಆಮಂತ್ರಣ ಇದ್ರೂ ಸಹ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ತಗೊಂಡಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಅವರ ನಿಲುವನ್ನು ನಾನು ಖಂಡಿಸ್ತೇನೆ. ಕೋಟ್ಯಾಂತರ ಜನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡ್ತಿರೋದು ಅಕ್ಷಮ್ಯ ಅಪರಾಧ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಅವರ ಹಿಂಬಾಲಕರು 22ನೇ ತಾರೀಕು ಕಣ್ಣು ಮುಚ್ಕೊಂಡು ನೋಡೋಕ್ಕೆ ಕಾಯ್ತಾ ಇದ್ದಾರೆ. ಅವತ್ತೆಲ್ಲ ಅವ್ರಿಗೆ ಒಂಥರ ಬ್ಲ್ಯಾಕ್ ಇದು ಎಲ್ಲ ಕಾಮಾಲೆ ಕಣ್ಣಲ್ಲ. 22ನೇ ತಾರೀಕು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಅವ್ರಿಗೆ ಏನು ಕಾಣಲ್ಲ, ರಾಮನೂ ಕಾಣಲ್ಲ, ಯಾವುದು ಕಾಣಲ್ಲ. ಯಾಕಂದರೆ ಕಾಮಾಲೆ ಕಣ್ಣು. ಎಲ್ಲದಕ್ಕೂ ಒಂದು ಶಿಸ್ತಿದೆ, ಗೌರವ ಇದೆ. ಆ ಶಿಸ್ತು ಗೌರವದಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಗೊತ್ತು ಕರೆದ್ರೆ ಬೇರೆ ಇದೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ರಾಜಕೀಯವಾಗಿ ಮಾಡಲಿಕ್ಕೆ ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು, ಸರಿಯಾಗಿ ನಡೆಸ್ಕೋದೆ ಅವ್ರನ್ನ ಯಾವ ರೀತಿ ಆಹ್ವಾನ ಮಾಡಿದರೆ ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲನೂ ಕೂಡ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣದ ಹಿನ್ನೆಲೆಯಲ್ಲಿ ಎಲ್ಲಿ ಅಲ್ಪಸಂಖ್ಯಾತರ ಮತಗಳು ತಪ್ಪಿಬಿಡ್ತಾವೆ ಅನ್ನುವಂಥ ಭಯದಿಂದ ರಾಮ ಮಂದಿರ ಉದ್ಘಾಟನೆಯ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಅರ್ಥಾತ್ ರಾಮನ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಇದು RSS ಬಿಜೆಪಿಯ ರಾಜಕೀಯ ಕಾರ್ಯಕ್ರಮ. ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಧಾರ್ಮಿಕತೆ ಮತ್ತು ಧರ್ಮ ಅಂತಕ್ಕಂಥದ್ದು ವೈಯಕ್ತಿಕವಾದ ನಂಬಿಕೆ. ಆದ್ರಿಂದ ಆ ನಂಬಿಕೆ ನಮ್ಮಲ್ಲಿ ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು RSS ಮತ್ತು VHP ಇವರು ಬಹಳ ಆತುರವಾಗಿ ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗಿರ್ತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ವಿನಃ ಇದೆ ಯಾವುದೇ ಧಾರ್ಮಿಕಕ್ಕೂ ಸಂಬಂಧ ಇಲ್ಲ ಅನ್ನೋದು ವಿಚಾರ. ರಾಜಕೀಯ ಕಾರ್ಯಕ್ರಮ ಆಗಿರೋದ್ರೆ ನಾವು ಯಾರು ಸಹ ಹೋಗ್ತಾ ಇಲ್ಲ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ 22ನೇ ತಾರೀಕು ಬಹಿಷ್ಕಾರ ಮಾಡಿದೆ. ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂತ ಅಲ್ಪಸಂಖ್ಯಾತರ ಮತವನ್ನು ಉಳಿಸ್ಕೊಳ್ಬೇಕು. ನಂಬರ್ 1, ಹಿಂದೂಗಳನ್ನ ಜಾತಿವಾರು ಒಡಿಬೇಕು. ಇದೇ ತಾನೇ ಅವ್ರ ನೀತಿ. ಮುಂಚೆ 47ರಲ್ಲಿ ದೇಶ ಒಡೆದ್ರು, ಈಗ ಜಾತಿವಾರು ಸಮಾಜ ಒಡೆಯಲಿಕ್ಕೆ ಇವ್ರು ಹೊರಟಿದ್ದಾರೆ. ಬಿಜೆಪಿಯವರು ಮುಗಿಬೀಳುತ್ತಲೇ ಕಾಂಗ್ರೆಸ್ ಕೂಡ ಮಂದಿರದ ಮೂಲವನ್ನೇ ಕೆದಕಿದೆ. ರಾಮ ಮಂದಿರ ಬಿಜೆಪಿ ಸ್ವತ್ತಲ್ಲ. ಮಂದಿರಕ್ಕೆ ಹೋರಾಡಿದ ಲಾಲ್ ಕೃಷ್ಣ ಅಡ್ವಾಣಿಯವರನ್ನೇ ಬದಿಗಿಟ್ಟಿದ್ದು ಸರಿಯಾ ಎಂದು ಪ್ರಶ್ನಿಸಿದೆ. ಸರ್ಕಾರ ಅಷ್ಟೊಂದು ಇಚ್ಛಾಶಕ್ತಿ ಇಲ್ವಾ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಕೊಟ್ಟು ಕರ್ಕೊಂಡ್ಬಂದು ಅವರನ್ನ ಒಂದ್ ಕಡೆ ಕುಣಿಸಿ ಅವರ ಕಣ್ಣೆದುರುಗಡೆ ಅವರ ಬದುಕಿನ ಅವಧಿಯಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡುವಷ್ಟು ಯೋಗ್ಯತೆ RSS ಅವ್ರಿಗಾಗ್ಲಿ, ಭಾರತೀಯ ಜನತಾ ಪಕ್ಷದವ್ರಿಗಾಗ್ಲಿ, ಪ್ರಧಾನಮಂತ್ರಿಗಳಿಗಾಗ್ಲಿ ಇಲ್ವಾ? ಕಾಂಗ್ರೆಸ್ನವರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತಿದ್ದಾರೆ. ಆದರೆ ಅದೇ ಕಾಂಗ್ರೆಸ್ನಲ್ಲಿ ಅಯೋಧ್ಯೆಗೆ ಹೋಗುವುದೇ ಪುಣ್ಯ ಅಂತ ಆಹ್ವಾನ ಕೊಟ್ಟ VHP RSSನವರನ್ನ ಮನಸಾರೆ ಹೊಗಳಿದ್ರು ಹಿಮಾಚಲ ಪ್ರದೇಶ ಸರ್ಕಾರದ ಸಚಿವ ವಿಕ್ರಮಾದಿತ್ಯ ಸಿಂಗ್. जैसा मैंने पहले कहा, ये कोई राजनीतिक मसला नहीं है और मैं समझता हूं कि मैं सौभाग्यशाली हूं
धन्यवाद करना है राष्ट्रीय स्वयंसेवक संघ का, विश्व हिंदू परिषद का। तो एक सनातनी होने के नाते, एक हिंदू होने के नाते और देव समाज में विश्वास रखने होने के नाते ये मेरा परम दायित्व है, मेरी जिम्मेवारी है कि मैं उस दिन वहाँ पर उपस्थित रहूँगा भी और इस इतिहास को बनते हुए जो है मैं इसका गवाह बनूँगा। इसके लिए मैं निमंत्रण देने वाले सभी संस्थाओं का दिल की गहराइयों से बहुत बहुत धन्यवाद करता हूँ। ಕಾಂಗ್ರೆಸ್ನವರು ಯಾಕೆ ಅಯೋಧ್ಯೆಗೆ ಹೋಗ್ತಿಲ್ಲ, ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ಯಾಕೆ ವಾಗ್ದಾಳಿ ಬಿಡ್ತಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಲೋಕಸಭೆ ಚುನಾವಣೆ ಗಿಮಿಕ್ ಅನ್ನೋದು ಎಲ್ಲಾ ಕಡೆ ಚರ್ಚಿತ ವಿಷಯ. ಬಿಜೆಪಿಯವರಿಗೆ ಹಿಂದೂ ಮತಗಳು ಬೇಕು, ಅದಕ್ಕೆ ರಾಮ ಮಂದಿರ ಬಳಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ನವರಿಗೆ ಮುಸ್ಲಿಮರ ಮತ ಬೇಕು, ಅದಕ್ಕೆ ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಿಲ್ಲ ಅನ್ನೋದು ಜಗಜ್ಜಾಹೀರು. ಆದ್ರೆ ಅಯೋಧ್ಯೆ ರಾಮ ಮಂದಿರ ಮರುಸ್ಥಾಪನೆಗೆ ಇವತ್ತು ಅನೇಕ ಸ್ವಾಮೀಜಿಗಳು ಬೇಸರ ಹೊರಹಾಕ್ತಿದ್ದಾರೆ. ರಾಮ ಮಂದಿರ ವಿಷಯದಲ್ಲಿ ಶಕ್ತಿಪೀಠ ಶ್ರೀಗಳ ಬೇಸರ. ದೇಶದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ 4 ಪ್ರಮುಖ ಶಕ್ತಿಪೀಠಗಳಿವೆ. ದಕ್ಷಿಣದಲ್ಲಿ ಕರ್ನಾಟಕದ ಶೃಂಗೇರಿ ಶಕ್ತಿಪೀಠ, ಪೂರ್ವದಲ್ಲಿ ಒರಿಸ್ಸಾದ ಪುರಿಯಲ್ಲಿರುವ ಶ್ರೀ ಗೋವರ್ಧನ ಪೀಠ, ಪಶ್ಚಿಮ ದಿಕ್ಕಿನ ಗುಜರಾತ್ನ ದ್ವಾರಕಾದಲ್ಲಿರುವ ಶ್ರೀ ದ್ವಾರಕಾ ಪೀಠ, ಹಾಗೆ ಉತ್ತರ ದಿಕ್ಕಿನ ಉತ್ತರಾಖಂಡ್ನಲ್ಲಿರುವ ಶ್ರೀ ಜ್ಯೋತಿರ್ಮಠ. ಈ 4 ಶಕ್ತಿಪೀಠಗಳ ಪೀಠಾಧಿಪತಿಗಳು ಅಯೋಧ್ಯೆ ರಾಮಮಂದಿರ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಈ ಬಗ್ಗೆ ಪುರಿ ಮತ್ತು ಜ್ಯೋತಿರ್ಮಠದವರು ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. मैं तो नहीं जाऊंगा, अयोध्या तो जाता रहता हूँ, जाता रहूँगा, लेकिन उस कार्यक्रम में मैं सम्मिलित नहीं हूँ। तो कारण कुछ नहीं, हमारे पास निमंत्रण आया था कि एक व्यक्ति साथ ला सकते। मेरी अपनी नीति है, मेरा अपना सिद्धांत, उस कार्यक्रम में मैं जाके क्या करूँगा। वहाँ पहले से ही भगवान के मंदिर स्थापित है, पहले से ही वहाँ मूर्ति है जिसकी पूजा अर्चना नित्य हो रही है। तो वहाँ ऐसी कोई बात नहीं है कि कुछ नया निर्माण हो रहा है। मंदिर अभी पूरा हुआ नहीं है। देखिए, हमारी मजबूरी कोई नहीं है, हम धार्मिक व्यक्ति हैं। हम चाहते हैं कि विधि विधान के साथ काम हो, पूरा मंदिर बन जाए, फिर प्रतिष्ठा हो। जो राजनेता हैं उनकी जरूरत है कि सामने चुनाव है, तो वो चाहते हैं कि हर जगह से हम चुनावी राजनीति में जो लाभ लेना बनता है वो ले लें। ಶಂಕರಾಚಾರ್ಯ ಶಕ್ತಿಪೀಠಗಳ ಪೈಕಿ ಕರ್ನಾಟಕದ ಶೃಂಗೇರಿ ಜಗದ್ಗುರುಗಳು ರಾಮಮಂದಿರ ಉದ್ಘಾಟನೆಗೆ ಹೋಗಲ್ಲ ಅನ್ನೋ ಸುದ್ದಿ ಹಬ್ಬಿದೆ. ಆದರೆ ಶೃಂಗೇರಿ ಮಠವೇ ಸ್ಪಷ್ಟನೆ ಕೊಟ್ಟಿದೆ. ಕೆಲವು ಧರ್ಮದ್ವೇಷಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಶೃಂಗೇರಿ ಶಾರದಾ ಪೀಠದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥರ ಫೋಟೋ ಬಳಸಿದ್ದಾರೆ. ಪವಿತ್ರ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ವಿರೋಧಿಸುತ್ತಿದ್ದಾರೆ ಅಂತ ಸುದ್ದಿ ಹಬ್ಬಿಸಿದ್ದಾರೆ. ಇದು ಸುಳ್ಳು ಸಂದೇಶ. ಆಸ್ತಿಕ ಮಹಾಜನರು ಇದಕ್ಕೆಲ್ಲ ಕಿವಿಗೊಡಬಾರದು. ಪ್ರಾಣ ಪ್ರತಿಷ್ಠಾಪನೆಗೆ ಶೃಂಗೇರಿ ಮಹಾಸ್ವಾಮಿಗಳ ಸಂಪೂರ್ಣ ಸಹಮತವಿದೆ. ಆಡಳಿತ ಅಧಿಕಾರಿಗಳು ಶ್ರೀಮಠ ಶೃಂಗೇರಿ. ರಾಷ್ಟ್ರಮಟ್ಟದಲ್ಲಿ ಶಕ್ತಿಪೀಠದ ಮಹಾಪುರುಷರ ಹೇಳಿಕೆಗಳು ಚರ್ಚೆಗೆ ಗ್ರಾಸವಾಗಿದೆ. ಅಯೋಧ್ಯೆ ರಾಮಮಂದಿರ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ, ಸಾಕಷ್ಟು ಕೆಲಸಗಳು ಬಾಕಿ ಇದ್ರೂ ಯಾಕೆ ಉದ್ಘಾಟನೆ ಆಗ್ತಿದೆ? ಕಾಂಗ್ರೆಸ್ನವರು ಹೇಳಿದಂತೆ ಇದು ಅಯೋಧ್ಯೆ ರಾಮ ಎಲೆಕ್ಷನ್ಗೆ ಅಸ್ತ್ರವಾದ್ನ ಅಂತ. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಸಿಎಂ ಸಿದ್ದರಾಮಯ್ಯ ಸರಣಿ ಪೋಸ್ಟ್ಗಳನ್ನು ಹಾಕಿದ್ದಾರೆ. ಶ್ರೀರಾಮನನ್ನು ಬಿಜೆಪಿ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದೆ. ಬಿಜೆಪಿ ವಿರುದ್ಧ ದನಿ ಎತ್ತುವುದು ಪವಿತ್ರವಾದ ಕರ್ತವ್ಯ. ನಾವು ಹಿಂದೂಗಳೇ, ಹಿಂದೂ ಧರ್ಮದ ವಿರೋಧಿಗಳಲ್ಲ. ಧರ್ಮದ ಹೆಸರಲ್ಲಿ ನಡೆಯುವ ಅಸ್ಪೃಶ್ಯತೆ, ಜಾತೀಯತೆ, ಅಂಧಶ್ರದ್ಧೆ, ಕಂದಾಚಾರ ವಿರೋಧಿಸುವ ವಿರೋಧಿಗಳು. ಬಿಜೆಪಿ ಆರ್ಎಸ್ಎಸ್ ಡೋಂಗಿ ಹಿಂದುತ್ವ, ಅವರು ನಿಜವಾದ ವಿರೋಧಿಗಳು. ಹಿಂದೂ ಧರ್ಮದ ಸಂಸ್ಕೃತಿ ಬಗ್ಗೆ ಉಪದೇಶ ಮಾಡ್ತಾರೆ, ಆದರೆ ಅಪೂರ್ಣಗೊಂಡಿರುವ ರಾಮಮಂದಿರ ಉದ್ಘಾಟಿಸುತ್ತಿದ್ದಾರೆ. ಪ್ರಧಾನಿ ಮೌನವೂ ಪೊಳ್ಳು ಹಿಂದುತ್ವ ಬಯಲುಗೊಳಿಸಿದೆ. ಅಭಿವೃದ್ಧಿ ಸಾಧನೆ ಬಿಟ್ಟು ಅಪೂರ್ಣ ಸ್ಥಿತಿಯ ರಾಮಮಂದಿರ ಉದ್ಘಾಟಿಸಿ ಹಿಂದುತ್ವದ ಅಲೆ ಎಬ್ಬಿಸಿ ಮತಬೇಟೆ ಆಡುತ್ತಿದ್ದಾರೆ. ಬಿಜೆಪಿಯವರಂತೆ ರಾಮನ ಹೆಸರಲ್ಲಿ ರಾಜಕಾರಣ ಮಾಡಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯ. ಇನ್ನೂ ಸಚಿವ ಕೆಎಚ್ ಮುನಿಯಪ್ಪ ದೆಹಲಿಗೆ ಹೋಗ್ತಿದ್ದಾಗ ವಿಮಾನದಲ್ಲೇ ಕೂತ್ಕೊಂಡು ರಾಮಕೋಟಿ ಬರೆದು ಬಿಜೆಪಿಯವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ರಾಜಕೀಯ ಲಾಭಕ್ಕೋಸ್ಕರ ಉಪಯೋಗ ಮಾಡೋದ್ರ ಥರ ಆಗೋಗ್ತಾ ಇದೆ. ಅದಾಗಬಾರ್ದು. ದೇವಸ್ಥಾನಕ್ಕೆ ಅವತ್ತೇ ಹೋಗ್ಬೇಕು ಅಂತ ಏನಿದೆ? ಇನ್ನೇ ಮಾರನೇ ದಿವಸ ಹೋಗ್ಬೋದು, ಇನ್ನೊಂದು ದಿವಸ ಹೋಗ್ಬೋದು. ಹೋಗಿ ರಾಮನ ದರ್ಶನ ತಾನೇ ಪಡ್ಕೊಂಡ್ಬರ್ಬೇಕು. ದೇವ್ರ ದರ್ಶನ ಪಡ್ಕೊಂಡು ಬರೋಣ, ಆಮೇಲೆ ಅವತ್ತು ಹೋಗ್ಬೇಕು ಅಂತ ಏನಿಲ್ಲ. ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡಿಕೊಂಡು ನಾವು ಅರ್ಚಕರಿಗೆ ಮತ್ತೆ ಮುಖ್ಯ ಅರ್ಚಕರು ಇರ್ತಾರಲ್ಲ ಮತ್ತು ಇಒಗೆ ಅವ್ರು ನೋಡ್ಕೊಂಡು ಮಾಡ್ತಾರೆ. ಯಾರು ಏನು ಸೂಚನೆ ಕೊಟ್ಟು ನಾವೇನು ಮಾಡ್ಕೋಬೇಕಾಗಿಲ್ಲ, ನಾವೇನು ಬಿಜೆಪಿಯವರಲ್ಲ. ಅಯೋಧ್ಯೆ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುತ್ತಿದೆ ಅನ್ನೋದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಆದರೆ ರಾಮಮಂದಿರ ನಿರ್ಮಾಣ ಕನಸು 550 ವರ್ಷಗಳದ್ದು. ಆ ಕನಸು ಈಗ ನನಸಾಗ್ತಿದೆ ಅನ್ನೋದೇ ಬಹುತೇಕ ಭಾರತೀಯರ ಹೆಮ್ಮೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.